ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದಲ್ಲಿ ಜನ್ಮದಿನಾಚರಣೆ ಸಾನ್ನಿಧ್ಯ ಎಂಜೆ ನಗರದಲ್ಲಿ ನೆರವೇರಿದ ಅನ್ನ ಸಂತರ್ಪಣೆ. ಈಗ ವಾರ್ತೆಗಳ ವಿವರ. 90 ವಿಜಯನಗರ ವಿಧಾನಸಭೆಯ ಬಿಜೆಪಿ ಮಹಿಳಾ ಮೋರ್ಚಾದಿಂದ ದಿನಾಂಕ 17ರಂದು ಮಹಿಳಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ಕೇಂದ್ರ ಹಾಗೂ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಸಮಯ ಸಿಕ್ಕಾಗೆಲ್ಲ ಮಹಿಳೆಯರಿಗೆ ಅತ್ಯುನ್ನತ ಸ್ಥಾನ ನೀಡಿಕೊಂಡು ಬರಲಾಗುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರು ಈ ವೇಳೆ ಸಮಾವೇಶದಲ್ಲಿ ತಿಳಿಸಿದರು. ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ 90 ವಿಜಯನಗರ ಕ್ಷೇತ್ರದ ಬಿಜೆಪಿ ಮಹಿಳಾ ಮೋರ್ಚಾದಿಂದ ನಗರದ ಡಾ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಹಿಳಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ವೇದಿಕೆ ಮೇಲಿನ ಗಣ್ಯರಿಂದ ದೀಪ ಬೆಳಗಿಸಿ ಅಪ್ಪುರವರ ಭಾವಚಿತ್ರಕ್ಕೆ ಪುಷ್ಪನಮನ ಮಾಡುವ ಮೂಲಕ ಸಮಾವೇಶಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರು ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರದಿಂದ ಮಹಿಳೆಯರಿಗೆ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದು ಅವುಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಾಗಿದೆ. ಸಮಯ ಸಿಕ್ಕಾಗೆಲ್ಲ ಮಹಿಳೆಯರಿಗೆ ಉನ್ನತ ಸ್ಥಾನಮಾನ ನೀಡಿ ಮಹಿಳಾ ಸಂಕುಲವನ್ನ ಗೌರವಿಸಿಕೊಂಡು ಬರಲಾಗುತ್ತಿದೆ ಎಂದು ಹೇಳುತ್ತಾ ಮಹಿಳೆಯರನ್ನ ಪಕ್ಷದತ್ತ ಸೆಳೆದರು. ಈ ದೇಶ ಮಾತೃ ಪ್ರಧಾನವಾಗಿರತಕ್ಕಂತ ದೇಶ. ಹಾಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಗೆ ವಿಶೇಷವಾಗಿರತಕ್ಕಂತ ಪ್ರಾಧಾನ್ಯತೆಯನ್ನ ಕೊಟ್ಟಿದೆ. ದೇವಿಯ ಅವತಾರ ಅನ್ನತಕ್ಕಂಥ ಭಕ್ತಿಯಿಂದ ಸ್ತ್ರೀ ಸಮುದಾಯವನ್ನು ನಾವು ಪೂಜಿಸ್ತೀವಿ.
ಹಾಗಾಗಿ ತಾಯಿ ಭಾರತವನ್ನ ಭಾರತ ಮಾತೆ ಅಂತ ಕರಿತೀವಿ. ಒಂದು ತ್ಯಾಗಜೀವಿ ಅನ್ನತಕ್ಕಂಥ ಪರಂಪರೆಯಿಂದ ಆ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಬೆಳೆದಿದೆ. ಹಾಗಾಗಿ ಸ್ತ್ರೀ ತಾಯಿಯಾಗಿ, ಮಗಳಾಗಿ, ಸಹೋದರಿಯಾಗಿ ಸಮಾಜಕ್ಕೆ ಸಂಸ್ಕಾರವನ್ನು ಕೊಡ್ತಕ್ಕಂಥವಳು ತ್ಯಾಗಜೀವಿ ಅನ್ನತಕ್ಕಂಥ ಪರಿಪೂರ್ಣತೆಯಿಂದ ಸ್ತ್ರೀಯನ್ನ ದೇವಿಯಗೆ ವರ್ಣನೆಯನ್ನ ಮಾಡಿದ್ದಾರೆ. ಹಾಗಾಗಿ ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಕೃತಿಯವರು ನಾವು. ಭಾರತೀಯ ಸಂಸ್ಕೃತಿಯಲ್ಲಿ ಕೊಡುವಷ್ಟು ಸ್ತ್ರೀಗೆ ಗೌರವ ಬೇರೆ ಯಾವ ದೇಶದಲ್ಲೂ ಕೊಡುವುದಿಲ್ಲ, ಯಾವ ಸಂಸ್ಕೃತಿಯಲ್ಲೂ ಕೊಡುವುದಿಲ್ಲ. ತನ್ನ ಜೀವನವೆಲ್ಲವನ್ನ ಕುಟುಂಬ ಮತ್ತು ಸಮಾಜಕ್ಕೆ ಅರ್ಪಣೆ ಮಾಡಿದವಳು, ಕುಟುಂಬದ ಮುಖಾಂತರ ಸಮಾಜವನ್ನು ಸಂರಕ್ಷಣೆ ಮಾಡಿದವಳು, ಕುಟುಂಬದ ಸಂಸ್ಕಾರದ ಮುಖಾಂತರ ರಾಷ್ಟ್ರಕ್ಕೆ ಸಂಸ್ಕಾರ ಕೊಟ್ಟವಳು ತಾಯಿ ಅಂತ ಕಲ್ಪನೆ ನೆಟ್ಟಿರ್ತಕ್ಕಂಥ ಸಂಸ್ಕೃತಿಯು. ಹಾಗಾಗಿ ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯದ ಮಧ್ಯೆ ಇವತ್ತು ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಮಹಿಳಾ ಸಮಾವೇಶದ ಮುಖಾಂತರ ವಿಜಯನಗರ ಜಿಲ್ಲೆಯ ಪ್ರತಿಯೊಂದು ಮಹಿಳೆಯನ್ನ ಸೇರಿಸುವಂತ ಕಾರ್ಯವನ್ನು ಮಾಡಿದೆ. ಈ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಒಳ್ಳೆಯ ಕಾರ್ಯಗಳಾಗಿದೆ. ನಮ್ಮ ಸರ್ಕಾರ ಅಧಿಕಾರ ಬಂದ ಮೇಲೆ ಆ ತಾಯಿಯನ್ನು ಗೌರವಿಸುವ ಕೆಲಸವನ್ನು ಮಾಡಿದೆ. ನಾನು ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಕಾಡಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ದ್ರೌಪದಿ ಮುರ್ಮು ಅನ್ನ ರಾಷ್ಟ್ರಪತಿ ಮಾಡೋದ್ರ ಮುಖಾಂತರ ಈ ದೇಶದ ಮಹಿಳೆಗೆ ಪ್ರಥಮ ಪ್ರಾಶಸ್ತ್ಯವನ್ನು ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿದೆ. ಈಗ ನಮಗೆ ನಮ್ಮ ಪಾರ್ಟಿ ಅವಕಾಶ ಸಿಕ್ಕಾಗ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಇವತ್ತು ನಮ್ಮ ವೇದಿಕೆಯಲ್ಲಿ ಹೇಮಲತಾ ನಾಯಕ್ ಇದ್ದಾರೆ. ಎಸ್ ಟಿ ಸಮುದಾಯದಿಂದ ಬಂದಿರತಕ್ಕಂಥ ಮಹಿಳೆ ಅರ್ಜಿ ಹಾಕಿದ್ದು ನಗರ ಪಾಲಿಕೆಗೆ, ಅವರೇ ಸಿಕ್ಕಿದ್ದು ವಿಧಾನ ಪರಿಷತ್ನ ಸ್ಥಾನ. ಮಹಿಳೆಯರನ್ನ ಗುರುತಿಸುತ್ತೆ ಬಿಜೆಪಿ ಅನ್ನುವುದಕ್ಕೆ ಹೇಮಲತಾ ನಾಯಕ್ ಒಂದು ಉದಾಹರಣೆ. ಅವಕಾಶಗಳು ಅಧಿಕಾರಕ್ಕೆ ಸಿಕ್ಕಾಗ ನಿಮ್ದು ವಿಭಿನ್ನ ಪಾರ್ಟಿ ವಿಶಿಷ್ಟ ಪಾರ್ಟಿ ಅಂತ ಹೇಳ್ತೀರಿ ಅಂತ ಕೇಳ್ತಾ ಇದ್ರು. ಯೋಚನೆ ಮಾಡಿ, ನಮಗೆ ಅವಕಾಶಗಳು ಸಿಕ್ಕಾಗ ಅಧಿಕಾರ ಬಂದಾಗ ಸಾಲು ಮರದ ತಿಮ್ಮಕ್ಕನಂತ ಹಳ್ಳಿಯ ನಿರಕ್ಷರ ಕುಕ್ಷಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಟ್ಟಿರುವ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ. ತುಳಸಿ ಅಂತ ಅಕ್ಕನಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಹೇಳಿದ್ರೆ ಅವಕಾಶಗಳು ಸಿಕ್ಕಾಗ ಸ್ತ್ರೀಯರಿಗೆ ಅವಕಾಶಗಳನ್ನು ಮಾಡಿಕೊಟ್ಟು ಅವಳ ಗೌರವವನ್ನು ಹೆಚ್ಚಿಸಿರ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಕಾರ್ಮಿಕರಿಗೆ ತಿಂಗಳಿಗೆ 1,000 ರೂಪಾಯಿ ಅವರ ಅಕೌಂಟ್ಗೆ ಹಾಕುವಂತಹ ದೃಢವಾಗಿರ್ತಕ್ಕಂಥ ತೀರ್ಮಾನ ತಗೊಂಡ ಸರ್ಕಾರ ಅದು ಬೊಮ್ಮಾಯಿ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಹಿಂದೆ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದಾಗ ತಾಯಂದಿರು ಕಣ್ಣೀರು ಹಾಕ್ತಿದ್ರು. ಯಡಿಯೂರಪ್ಪನವರು ಯೋಚನೆ ಮಾಡಿದ್ರು, ಭಾಗ್ಯಲಕ್ಷ್ಮಿ ಯೋಜನೆ ಮುಖಾಂತರ ಆ ತಾಯಂದಿರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಹೀಗೆ ಮಹಿಳೆಯರಿಗೆ ಆಸರೆಯಾಗಿ ನಿಂತಿರ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಇವತ್ತು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಅಕ್ಕ ಹೇಳಿದರು, ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಅಧಿಕಾರದಲ್ಲಿ ಕೊಡಬೇಕು. ಪಂಚಾಯತ್ನಲ್ಲಿ 50% ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಮಾಡಿದೆ. ಸ್ಥಳೀಯ ಪಂಚಾಯತ್ಗಳಲ್ಲಿ 50% ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ. ಇನ್ನೂ ಕೊಡಬೇಕು ಅನ್ನತಕ್ಕಂಥ ತೀರ್ಮಾನ ಭಾರತೀಯ ಜನತಾ ಪಾರ್ಟಿಯಲ್ಲಿದೆ. ನರೇಂದ್ರ ಮೋದಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ನರೇಂದ್ರ ಮೋದಿಯ ಸರ್ಕಾರದಲ್ಲಿ 11 ಮಹಿಳಾ ಸಂಸದರನ್ನ ಮತ್ತು ಸಚಿವರನ್ನ, ಅತಿ ಹೆಚ್ಚು ಸಚಿವರನ್ನ ಪಡೆದಿರತಕ್ಕಂಥ ಕೇಂದ್ರ ಸರ್ಕಾರ ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ. ಬಳಿಕ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯೆ ರಾಣಿ ಸಂಯುಕ್ತಾರವರು ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗಾಗಿ ರೂಪಿಸಿರುವ ಜನಪರ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸುವ ನಿಟ್ಟಿನಲ್ಲಿ ಮಹಿಳಾ ಸಮಾವೇಶವನ್ನ ನಡೆಸಲಾಗುತ್ತಿದೆ. ವಿಧಾನಸೌಧದಲ್ಲಿ ಪುರುಷರಷ್ಟೇ ಮಹಿಳೆಯರನ್ನ ಕಾಣಬೇಕಿದೆ. ಹಾಗಾಗಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಇತ್ತೀಚೆಗೆ ತಿಳಿಸಿದ್ದಾರೆ. ಹಾಗಾಗಿ ಜಿಲ್ಲೆಗೆ ಒಬ್ಬ ಮಹಿಳೆಗಾದ್ರೂ ಟಿಕೆಟ್ ನೀಡಬೇಕೆಂದು ಪಕ್ಷದ ವರಿಷ್ಠರಲ್ಲಿ ಪರೋಕ್ಷವಾಗಿ ತಮಗೆ ಟಿಕೆಟ್ ನೀಡುವಂತೆ ಕೋರಿದರು. ಎಲ್ಲರೂ ನಾವಿಲ್ಲಿ ಸೇರಿರೋದು ಮಹಿಳಾ ಸಮಾವೇಶಕ್ಕೆ. ಇದರ ಉದ್ದೇಶ ಏನು? ನಾವೆಲ್ಲರೂ ಸೇರಿ ನಮ್ಮ ರಾಜ್ಯ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಏನೇನು ಯೋಜನೆಗಳನ್ನು ಕೊಟ್ಟಿದೆ ಆ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸೋದು. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಈ ಒಂದು ಯೋಜನೆಗಳು, ಸಾಕಷ್ಟು ಯೋಜನೆಗಳು ಆಗಲೇ ನಮ್ಮ ನಳಿನ್ ಕುಮಾರ್ ಕಟೀಲ್ ಸರ್ ಅವರು ಹೇಳಿದರು ಏನೇನು ಯೋಜನೆಗಳು ಕೊಟ್ಟಿದ್ದಾರೆ ಅಂತ. ನಮ್ಮ ಸರ್ಕಾರ ಎಲ್ಲ ಒಂದು ಈ ಸೊಸೈಟಿಯಲ್ಲಿ ಎಲ್ಲರಿಗೆ ಗಮನಕ್ಕೆ ಇಟ್ಟು, ಮಹಿಳೆಯರಿಗಿರ್ಬೋದು, ವೃದ್ಧರಿಗಿರ್ಬೋದು, ವಿಧವೆಯವರಿಗಿರ್ಬೋದು, ಸ್ಟೂಡೆಂಟ್ಸ್ಗೆ ಇರ್ಬೋದು,
ಮಕ್ಕಳಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಎಲ್ಲರಿಗೆ ಗಮನದಲ್ಲಿಟ್ಕೊಂಡು ಪ್ರತಿಯೊಬ್ಬರಿಗೆ ಒಂದು ಯೋಜನೆಯನ್ನು ಮಾಡಿದೆ. ಆ ಯೋಜನೆಗಳನ್ನು ನಾವೆಲ್ಲರೂ ಸೇರಿ ಮನೆ ಮನೆಗೆ ತಲುಪಿಸ್ಬೇಕು. ಅದು ಒಂದು ಬಹಳ ಮುಖ್ಯವಾದ ಕೆಲಸ. ನಿನ್ನೆ ತಾನೇ ನಾವೆಲ್ಲರೂ ಸಂಕಲ್ಪ ಯಾತ್ರೆ, ವಿಜಯ ಸಂಕಲ್ಪ ಯಾತ್ರೆಯನ್ನು ಹೊಸಪೇಟೆಯಲ್ಲಿ ಮಾಡಿದ್ವಿ. ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ವಿಜಯ ಸಂಕಲ್ಪ ಯಾತ್ರೆಗೆ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಇದೇನು ತೋರಿಸ್ತದೆ ಅಂದರೆ ಜನ BJP ಪರ ಯಾವತ್ತೂ ಇದ್ದಾರೆ, ಇವತ್ತು ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ನೀವೆಲ್ಲರೂ ಹೊಸಪೇಟೆಯಲ್ಲಿ ನಿನ್ನೆ ಬಂದಿರೋ ರೆಸ್ಪಾನ್ಸಿಗೆ BJP ಯಾವತ್ತಿಗೂ ಹೊಸಪೇಟೆಯಲ್ಲಿ ಕೈ ಬಿಡೋದಿಲ್ಲ. BJPಗೆ ಇದು ನೋಡಿ ನಾವು ಅನ್ಕೋಬೇಕು. ನೀವೆಲ್ಲರೂ ಮಹಿಳೆಯ ಶಕ್ತಿ ಮುಂದೆ ಯಾವುದೂ ಇಲ್ಲ. ನೀವೆಲ್ಲರೂ ಸೇರಿ ಪ್ರತಿಯೊಂದು ಯೋಜನೆಗೆ ಮನೆ ಮನೆ ತಲುಪಿಸೋ ಕೆಲಸ ಮಾಡಬೇಕು. ಒಂದು ಮಾತು, ಒಂದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ನಾನು. ಒಂದು ಇವರು ನಮ್ಮ ಯಡಿಯೂರಪ್ಪಾಜಿ ಒಂದು ಮಾತು ಹೇಳಿದರು ನಿನ್ನೆ ವಿಧಾನಸೌಧದಲ್ಲಿ. ಆ ಮಾತೊಂದು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೇನೆ ನಾನು. ಅವ್ರು ಏನು ಹೇಳಿದ್ರು ಅಂದರೆ, ಈ ಮಾತೆಲ್ಲ ಸ್ವಲ್ಪ ಗಮನ ಇಟ್ಟು ಕೇಳಬೇಕು ಎಲ್ಲರೂ. ಅವ್ರು ಏನು ಹೇಳಿದ್ರು ಅಂದರೆ, ಇವತ್ತು ವಿಧಾನಸೌಧ ಮತ್ತು ವಿಧಾನ ಪರಿಷತ್ತಲ್ಲಿ ಭಾಳಷ್ಟು ಗಂಡ್ಮಕ್ಳು ಕಾಣ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಇಲ್ಲಿ ಜಾಸ್ತಿ ಹೆಣ್ಮಕ್ಳು ಕಂಡಂಗೆ ಮಾಡಬೇಕು. ಅಂದರೆ ಅದು ಉದ್ದೇಶ ಏನು, ಒಂದು 50% ಆದರೂ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಅವರೇ ಹೇಳಿದ್ದಾರೆ. ಯಡಿಯೂರಪ್ಪಾಜಿ ಹೇಳಿದ ಮಾತೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ವೇದಿಕೆ ಮುಖಾಂತರ ನಾನು ಏನು ಒಂದು ಸೂಚನೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಪಕ್ಷದವರಿಗೆ ಅಂದರೆ, ಇಡೀ ಒಂದು ರಾಜ್ಯದಲ್ಲಿ ಅಟ್ಲೀಸ್ಟ್ ಒಂದು ಜಿಲ್ಲೆಯಲ್ಲಿ ಒಂದು ಮಹಿಳೆಗೆ ಆದ್ಯತೆ ಕೊಡಬೇಕು. ಮಹಿಳಾ ವೋಟರ್ಸ್ ಭಾಳ ಮಂದಿ ಇದ್ದಾರೆ. ಪುರುಷರು ವೋಟರ್ಸ್ಗಿಂತ ಮಹಿಳಾ ವೋಟರ್ಸ್ ಜಾಸ್ತಿ ಮಂದಿ ಇದ್ದಾರೆ. ಭಾಳ ಮಂದಿ ಆಕಾಂಕ್ಷಿಗಳಿದ್ದಾರೆ. ದಯವಿಟ್ಟು ಅವರಿಗೆ ಒಂದು ಆದ್ಯತೆ ಕೊಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ನನ್ನ ಮಾತನ್ನ ಕೇಳಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ. ದಿನಾಂಕ 23ರಂದು ಹೊಸಪೇಟೆಯ ಸಣ್ಣಕ್ಕಿ ವೀರಭದ್ರೇಶ್ವರ ಸ್ವಾಮಿಯ ಮಹಾರಥೋತ್ಸವ ನಡೆಯಲಿದೆ. ಈ ಭಾಗವಾಗಿ ದೇವಸ್ಥಾನದ ಆಡಳಿತ ಮಂಡಳಿಯಿಂದ 3 ದಿನಗಳ ಕಾಲ ನಡೆಯಲಿರುವ ಜಾತ್ರಾ ಮಹೋತ್ಸವದ ಸಿದ್ಧತೆ ನಡೆಸಲಾಗುತ್ತಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 17ರಂದು ನೆಹರು ಕಾಲೋನಿಯಲ್ಲಿ ಬರುವ ಸಣ್ಣಕ್ಕಿ ವೀರಭದ್ರೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ದೇಗುಲದ ಆಡಳಿತ ಮಂಡಳಿಯಿಂದ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ದೇಗುಲದ ಆಡಳಿತ ಮಂಡಳಿಯ ಅಶ್ವಿನ್ ಕೊತ್ತಂಬರಿರವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ದಿನಾಂಕ 22ರಂದು ಸಂಜೆ 5 ಗಂಟೆಗೆ ಅಗ್ನಿಕುಂಡ ಕಾರ್ಯಕ್ರಮ ನಡೆಯಲಿದೆ. ಇನ್ನು ದಿನಾಂಕ 23ರಂದು ಬಸವಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಂಜೆ 5ಕ್ಕೆ ಮಹಾರಥೋತ್ಸವ ಹಾಗೂ ದಿನಾಂಕ 24ರಂದು ಮಧ್ಯಾಹ್ನ 12:30ರ ನಂತರ ಮಹಾಪ್ರಸಾದ ಕಾರ್ಯಕ್ರಮ ನಡೆಸಲಾಗುವುದು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರಾ ಮಹೋತ್ಸವವನ್ನ ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಭಕ್ತರಲ್ಲಿ ಕರೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. 2023ರ ಶ್ರೀ ಸಣ್ಣಕ್ಕಿ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ಇದೇ ತಿಂಗಳು ಮಾರ್ಚ್ 22, 23, 24ರಂದು ಜರುಗಲಿದೆ. 22ನೇ ತಾರೀಕಿಗೆ ಅಗ್ನಿಗೊಂಡ ಇರುತ್ತೆ. 23ಕ್ಕೆ ಸಾಯಂಕಾಲ ಸರಿಗೆ 5 ಗಂಟೆಗೆ, ಗಮನಿಸಿ, ಸಾಯಂಕಾಲ ಸರಿ 5 ಗಂಟೆಗೆ ಸ್ವಾಮಿಯ ಮಹಾರಥೋತ್ಸವ ಇರುತ್ತೆ. ಅದೇ ರೀತಿಯಾಗಿ 24ನೇ ತಾರೀಕಿಗೆ ಅಗ್ನಿಗೊಂಡ ಕಾರ್ಯಕ್ರಮ ಇರುತ್ತೆ. 12ವರೆಗೆ 24ನೇ ತಾರೀಕಿಗೆ ಇಲ್ಲಿ ಮಹಾಪ್ರಸಾದ ಇರುತ್ತೆ. ಆಮೇಲೆ ಸಾಯಂಕಾಲ ಸ್ವಾಮಿಯನ್ನು ಇಲ್ಲಿಂದ ವಿಜೃಂಭಣೆಯಿಂದ ನಾವು ಕರ್ಕೊಂಡೋಗಿ ಮತ್ತೆ ಪೇಟೆ ಬಸವೇಶ್ವರಿಗೆ ಅಲ್ಲಿ ಇಟ್ಟು ಮುಕ್ತಾಯ ಮಾಡುತ್ತೆ. ಸೊ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಟ್ರಸ್ಟ್ ಕಮಿಟಿಯ ಪರವಾಗಿ, ವೀರಶೈವಲಿಂಗಾಯತ ಸಮಾಜ ಪರವಾಗಿ ಹಾಗೂ ಸಮಸ್ತ ವಿಜಯನಗರ ಕ್ಷೇತ್ರದ ಎಲ್ಲ ಜನರ ಪರವಾಗಿ ಎಲ್ಲರೂ ಬಂದು ಸ್ವಾಮಿ ಆಶೀರ್ವಾದ ಪಡೆದು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿಕೊಡಬೇಕಂತ ವಿನಂತಿಸುತ್ತೇನೆ. ಧನ್ಯವಾದ. 90 ವಿಜಯನಗರ ಕ್ಷೇತ್ರದ ಶಾಸಕ ಹಾಗೂ ಸಚಿವರೂ ಆಗಿರುವ ಆನಂದ್ ಸಿಂಗ್ ರವರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರದಿಂದ ತಮ್ಮ ಅವಧಿಯಲ್ಲಿ ಬರೋಬ್ಬರಿ 946.44 ಕೋಟಿ ರೂಪಾಯಿ ಮೊತ್ತದ ಅನುದಾನ ತಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಪ್ರಾರಂಭಿಸಿದ್ದಾರೆ. ಇನ್ನು ಕೆಲ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುತ್ತಿದೆ. ಹೌದು, ನಗರದಲ್ಲಿ 9ನೇ ವಾರ್ಡ್ ರಾಜಾಜಿ ನಗರದಲ್ಲಿ 1,80,00,000 ಮೊತ್ತದಲ್ಲಿ ನಿರ್ಮಾಣಗೊಳ್ಳಲಿರುವ ವಾಟರ್ ಟ್ಯಾಂಕ್ ಕೂಡ ಒಂದಾಗಿದೆ. ಹೀಗೆ ದಿನಾಂಕ 17ರಂದು 9ನೇ ವಾರ್ಡಿನ ನಗರಸಭಾ ಸದಸ್ಯರಾದ ಮುನ್ನೆ ಬೇಗಂ ರವರು ನಗರಸಭಾ ಅಧ್ಯಕ್ಷೆ ಸುಂಕಮ್ಮ ಹಾಗೂ ಅಧಿಕಾರಿಗಳ ಸಹಯೋಗದೊಂದಿಗೆ ವಿದ್ಯಾಚೇತನ ಶಾಲೆ ಬಳಿ 5 ಲಕ್ಷ ಲೀಟರ್ ಸಾಮರ್ಥ್ಯದ ವಾಟರ್ ಟ್ಯಾಂಕರ್ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ ನೆರವೇರಿಸಿದರು.
ಓಂ ಸುಮುಖಾಯ ನಮಃ ಏಕದಂತಾಯ ನಮಃ ಕಪಾಯ ನಮಃ ಬಾಲಚಂದ್ರಾಯ ನಮಃ ಕುಮಾರ ಗುರುಭ್ಯಾಯ ನಮಃ ಸರ್ವಭೂತ ಪ್ರದಾಯಿನಿಯೇ ದೇವತಾ ಕುಲದೇವತಾ ಗ್ರಾಮದೇವತಾ ಸ್ಥಾನದೇವತಾ ವಾಸ್ತುದೇವತಾ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ಪ್ರತ್ಯಕ್ಷ ಸೂರ್ಯ ಚಂದ್ರಾದಿ ದೇವತಾ ಪೂಜೆ ಸಮರ್ಪಯಾಮಿ पत्नी से देमहे तन्नो लक्ष्मी प्रचोदय ईशान सर्व विद्यानां ईश्वर सर्वभूतानां ब्रह्मादि ब्रह्मा शिवो मे अस्तु सदा शिवो सर्वे देवताभ्यो ನಮ್ಮನೆ ದೇವಸ್ಯ ದೇಮಹಿ ದಿಯೋ ಇವನ ಪ್ರಚೋದಯಾತ್ ನೋಡ್ರಿ ಸರ್ ಸರ್ ನೀವು ಮುಂದೆ ಬರ್ರಿ ಸರ್ ಸರ್ ನೀವು ಮುಂದೆ ಬರೋದು ಸರ್ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಮಹಾದೇವಿ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತ ಬ್ರಹ್ಮಾದಿ ಬ್ರಹ್ಮ ಶಿವೋ ಮೇ ಅಸ್ತು ಸ್ಥಿತ ಶಿವೋ ತಡೆ ಮಹಾತ್ಮಡೆ ಎಲ್ಲರಿಗೂ प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि तं वदिष्यामि सत्यं वदिष्यामि तन्मामवतु तद्वक्त्ररमोतु ಇನ್ನು 1,80,00,000 ರೂಪಾಯಿ ಮೊತ್ತದ ಅನುದಾನದಲ್ಲಿ 5 ಲಕ್ಷ ಲೀಟರ್ ಸಾಮರ್ಥ್ಯದ ವಾಟರ್ ಟ್ಯಾಂಕ್ ನಿರ್ಮಿಸಿ ಜಂಬುನಾಥ ರಸ್ತೆಯಲ್ಲಿ ಬರುವ ರೈಸಿಂಗ್ ಮೇನ್ನಿಂದ ಪೈಪ್ಲೈನ್ ಮೂಲಕ ಈ ಟ್ಯಾಂಕರ್ಗೆ ನೀರಿನ ಸಂಪರ್ಕ ಕಲ್ಪಿಸಲಾಗುವುದು. ಅನುದಾನ ನೀಡಿದ ಸಚಿವ ಆನಂದ್ ಸಿಂಗ್ ರವರಿಗೆ ಹಾಗೂ ನಗರಸಭಾ ಅಧ್ಯಕ್ಷರಿಗೆ ಮತ್ತು ಅಧಿಕಾರಿಗಳಿಗೆ 9ನೇ ವಾರ್ಡಿನ ನಗರಸಭಾ ಸದಸ್ಯೆ ಮುನ್ನಿ ಬೇಗಂ ರವರು ಕೃತಜ್ಞತೆ ತಿಳಿಸಿದ್ದಾರೆ. ಅದೇ ರೀತಿ ಟ್ಯಾಂಕರ್ ನಿರ್ಮಿಸಲು ಸಹಕಾರ ನೀಡಿದ ವಿದ್ಯಾಚೇತನ ಶಾಲೆಯ ಮುಖ್ಯ ಗುರುಗಳಾದ ಹನುಮಂತಪ್ಪನವರಿಗೂ ಅಭಿನಂದನೆ ತಿಳಿಸಿದ್ದಾರೆ. ಇದು ಹಿಂದೆ ನಮ್ಮ ಚೌಕಿ ಜನ 9ನೇ ವಾರ್ಡರು 40-50 ವರ್ಷದಿಂದ ಹೋರಾಟ ಮಾಡಿದ್ದಾರೆ ನೀರಿಗೆ. ಅದ್ರದ್ದೇ ಇದು ಪ್ರತಿಫಲ, ತಪ್ಪೇನಲ್ಲ. ಯಾಕಂದ್ರೆ ಈ ದಿನ 40-50 ವರ್ಷ ಆದ್ಮೇಲೆ ನಮ್ಮ ಚೌಕಿದಲ್ಲಿ ಒಂದು ಸೀನಿಯರ್ ಟ್ಯಾಂಕಿ ಉದ್ಘಾಟನೆ ಆಗಿದೆ ಇವತ್ತಿನ ದಿನ. ಆದ್ರೆ ಅದಕ್ಕೋಸ್ಕರ ನಮ್ಮ ಶಾಸಕರಾದ ಆನಂದ್ ಸಿಂಗ್ ಸರಿಗೂ, ಆಮೇಲೆ AW ಸಾಹೇಬ್ರಿಗೂ, ಕಮಿಷನರ್ ಮನೋಹರ್ ಸಾಹೇಬ್ರಿಗೂ, ಕಾಜಿ ಸಾಹೇಬ್ರಿಗೂ ನನ್ನ ಪರವಾಗಿ, ನನ್ನ ವಾರ್ಡಿನ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ ಮುಂದಿನ ದಿನದಲ್ಲಿ ಇದೇ ರೀತಿ ನಮ್ಮ DC ಶಾಸಕರು, ಸಂಬಂಧಪಟ್ಟಿದ ಅಧಿಕಾರಿಗಳು, ಮನೋಹರ್ ಸರ್ ಇವರೆಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಮುಂದಿನ ದಿನದಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಗ್ರಾಂಟ್ ತಂದು ನಮ್ಮ 9ನೇ ವಾರ್ಡ್ಗೆ ನಾವು ಕೆಲಸ ಮಾಡ್ಬೋದು, ಅಭಿವೃದ್ಧಿ ಮಾಡ್ಬೋದು. ಅದಕ್ಕೋಸ್ಕರ ನಾನು ಈ ಚಾನಲ್ ಮೂಲಕ ತಮ್ಮಲ್ಲಿ ಬೇಡ್ಕೊಳ್ಳೋದೇನೆಂದ್ರೆ, ಇದಕ್ಕೆ ಟ್ಯಾಂಕಿ ಸಲಾಗಿ ನಾನು ಬೆಳಿಗ್ಗೆ ಸಾಯಂಕಾಲ ಅನ್ನೋದು DC ಆಫೀಸ್ ಫಾಲೋ ಅಪ್ ಮಾಡ್ತಿದ್ದೆ. ಆದರೆ ಮುಂದಿನ ದಿನದಲ್ಲಿ ಮತ್ತೆ ನೀವು ಗ್ರಾಂಟ್ ಕೊಟ್ಟರೆ ನಾವು ಫಾಲೋ ಅಪ್ ಮಾಡಿ ಕೆಲಸ ಮಾಡ್ತೀವಿ ಅಂತೇಳಿ ತಮ್ಮಲ್ಲಿ ಶಾಸಕರಿಗೂ ಹಾಗೂ ವೆಂಕಟೇಶ್ DC ಸಾಹೇಬರು ಈ ಟ್ಯಾಂಕಿಗೆ ಮತ್ತೆ ಮನೋಹರ್ ಸಾರು, ಹಾಜಿ ಸಾರು ಇಷ್ಟು ಮಂದಿ ಸೇರಿ ಈ ಟ್ಯಾಂಕಿಗೆ ಕಾರಣರಾಗ್ತಾರೆ. ಅದಕ್ಕೋಸ್ಕರ ನಾನು ಮತ್ತೆ ಮೇಲೆ ಅವರಲ್ಲಿ ಹೃತ್ಪೂರ್ವಕವಾಗಿ ಧನ್ಯವಾದ ಅಂತ ತಿಳಿಸ್ತೀನಿ. ಮುಂದಿನ ದಿನದಲ್ಲಿ ಮತ್ತೆ ನನಗೆ ಈ ವಾರ್ಡಿಗೆ ಗ್ರಾಂಟ್ ಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊತೀನಿ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಂತ ನನ್ನ ಎಲ್ಲ ಅಣ್ಣ ತಮ್ಮರು, ಅಕ್ಕ ತಂಗಿಯರಿಗೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ನಾನು ಧನ್ಯವಾದ ಅಂತೇಳಿ ನಾನು ಒಂದೆರಡು ಮಾತುಗಳು ಮುಗಿಸ್ತೀನಿ. ನಿಮ್ಮ ಮೆಚ್ಚಿನ ನಾಯಕರು, ಸೋಲಿಲ್ಲಾರದ ಸರ್ದಾರ, 40 ವರ್ಷದ ಬೇಡಿಕೆ, 40-45 ವರ್ಷದ 9ನೇ ವಾರ್ಡಿನ ಬೇಡಿಕೆ ಇವತ್ತಿನ ದಿವಸ ಕನಸು ನೆನಸಾಯ್ತಂಬುದಕ್ಕೆ ನಾವೆಲ್ಲರೂ ಸಾಕ್ಷಿ. ಇದು 2018-19ರಿಂದ ನಮ್ಮೆಲ್ಲ ಸ್ನೇಹಿತರು ನಮ್ಮ ಸಿದ್ಧಲಿಂಗಪ್ಪ ಚೌಕಲ್ಲಿ ಈ ನೀರಿನ ಟ್ಯಾಂಕ್ ಹೋರಾಟ ಮಾಡಿ ನಾವು BJP ಇದ್ರ ಸಹಿತ ಆನಂದ್ ಸಿಂಗ್ ವಿರೋಧಾಗೆ ನಾವು ಹೋರಾಟ ಮಾಡಿದ್ವಿ ನೀರಿನ ಟ್ಯಾಂಕ್ಗೋಸ್ಕರಾಗಿ. ಇವತ್ತಿನ ದಿವಸ ನಮ್ಮ ವಾರ್ಡಿನ ಕೌನ್ಸಿಲರ್ ಆದ ಮುನ್ನಾ ಮೇಡಮ್ ಅವ್ರ ಸತಿ ಇದಕ್ಕೆ ಭಾಳ ಸಹಕಾರ ಕೊಟ್ಟು ನಮ್ಮ ಏರಿಗೆ ನೀರಿನ ಟ್ಯಾಂಕ್ ಮಾಡಿದಕ್ಕೆ ಅವರಿಗೆ ನಮ್ಮ ಚೌಕಿಲಿಂದ ಪೂರ್ವ ಧನ್ಯವಾದ ಹೇಳ್ಬೇಕಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ 16ನೇ ವಾರ್ಡ್ ಇಂದಿರಾನಗರದಲ್ಲಿ ಸಚಿವ ಆನಂದ್ ಸಿಂಗ್ ರವರು ತಮ್ಮ ಸ್ವಂತ ಖರ್ಚಿನಿಂದ ಸುಂಕ್ಲಮ್ಮ ದೇವಿ ದೇವಸ್ಥಾನವನ್ನ ಅಭಿವೃದ್ಧಿಪಡಿಸಿ ನವೀಕರಣಗೊಳಿಸಿದ್ದಾರೆ. ಈ ಭಾಗವಾಗಿ ದಿನಾಂಕ 17ರಂದು ದೇವಸ್ಥಾನದ ಉದ್ಘಾಟನೆ ಮಾಡಲಾಗಿದೆ.
ಹೀಗೆ ಕಾಲೇಜು ರಸ್ತೆ ಜೈ ಭೀಮ್ ವೃತ್ತದಲ್ಲಿನ ಸುಂಕಲಮ್ಮ ದೇವಿಯ ಪುರಾತನ ದೇವಸ್ಥಾನವನ್ನ ನವೀಕರಣಗೊಳಿಸಿಕೊಡುವಂತೆ ಇಂದಿರಾನಗರದ ನಿವಾಸಿಗರು ಸಚಿವರಲ್ಲಿ ಕೋರಿಕೊಂಡಿದ್ದರು. ಈ ಭಾಗವಾಗಿ ಸಚಿವ ಆನಂದ್ ಸಿಂಗ್ ರವರು ನವೀಕರಣಕ್ಕೆ ತಗಲುವ ಎಲ್ಲಾ ವೆಚ್ಚವನ್ನ ತಾವೇ ಭರಿಸಿ ದೇವಸ್ಥಾನವನ್ನ ಜೀರ್ಣೋದ್ಧಾರಗೊಳಿಸಿದ್ದಾರೆ. ಈ ಭಾಗವಾಗಿ ದಿನಾಂಕ 17ರಂದು ದೇಗುಲದ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ ಇಂದಿರಾನಗರಕ್ಕೆ ಆಗಮಿಸಿದ ಸಮಾಜ ಸೇವಕ ಧರ್ಮೇಂದ್ರ ಸಿಂಗ್ ರವರು ನಗರಸಭಾ ಉಪಾಧ್ಯಕ್ಷ ಆನಂದ್ ಹಾಗೂ ಈ ಭಾಗದ ಮುಖಂಡರ ಸಹಭಾಗಿತ್ವದಲ್ಲಿ ಪೂಜೆ ಸಲ್ಲಿಸಿ ರಿಬ್ಬನ್ ಕತ್ತರಿಸುವ ಮೂಲಕ ದೇವಸ್ಥಾನವನ್ನ ಉದ್ಘಾಟಿಸಿ ಭಕ್ತರ ಪೂಜೆಗೆ ಲೋಕಾರ್ಪಣೆಗೊಳಿಸಿದರು. ಉತ್ತಮ ನಟನೆಯೊಂದಿಗೆ ಸಮಾಜಮುಖಿ ಕಾಯಕಗಳನ್ನ ಮಾಡಿಕೊಂಡು ಸದಾ ಹಸನ್ಮುಖಿಯಾಗಿ ಇದ್ದು ಇನ್ನೆಂದೂ ಮರಳಿ ಬಾರದ ಲೋಕದತ್ತ ಪಯಣ ಬೆಳೆಸಿರುವ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ 48ನೇ ಜನ್ಮದಿನವನ್ನ ದಿನಾಂಕ 17ರಂದು ನಗರದಲ್ಲಿ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಎಂಜೆ ನಗರದಲ್ಲಿ ಅಪ್ಪುರವರ ಜನ್ಮದಿನದ ನಿಮಿತ್ತ ಅನ್ನಸಂತರ್ಪಣೆ ನಡೆಸಲಾಯಿತು. ಹೀಗೆ ಎಂಜೆ ನಗರದ ಅಪ್ಪು ಅಭಿಮಾನಿಗಳಿಂದ ಅಪ್ಪುರವರ 48ನೇ ವರ್ಷದ ಜನ್ಮದಿನದ ಅಂಗವಾಗಿ ಅನ್ನಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಅಪ್ಪುರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಮಾಡಿ ಅವರ ಸಮಾಜಮುಖಿ ಸೇವೆಯನ್ನ ಸ್ಮರಿಸಲಾಯಿತು. ಇನ್ನು ಅಪ್ಪುರವರು ಇಹಲೋಕ ತ್ಯಜಿಸಿರಬಹುದು, ಆದರೆ ಅವರ ನಟನೆ ಹಾಗೂ ಸಮಾಜಮುಖಿ ಸೇವೆ ರಾಜ್ಯದ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಅಪ್ಪುರವರು ಚಿರಂಜೀವಿಯಾಗಿ ಉಳಿದಿದ್ದಾರೆ. ಯುವಕರಿಗೆ ಸ್ಫೂರ್ತಿ ನೀಡುವ ನಿಟ್ಟಿನಲ್ಲಿ ಅವರ ಜನ್ಮದಿನದ ನಿಮಿತ್ತ ಅನ್ನದಾಸೋಹ ನಡೆಸಲಾಗಿದೆ ಎಂದು ನಗರಸಭಾ ಸದಸ್ಯರು ಹಾಗೂ ಈ ಭಾಗದ ಮುಖಂಡರು ಈ ವೇಳೆ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಈ ದಿವಸ ಪ್ರತಿ ವರ್ಷದಂತೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಾವು ಪ್ರತಿ ವರ್ಷ ಅವರ ಜನ್ಮದಿನದಿಂದ ನಮ್ಮ ಮೃತ್ಯುಂಜಯ ನಗರದ ಎಲ್ಲ ಯುವಕರು ಅನ್ನ ಸಂತರ್ಪಣೆಯನ್ನು ಪ್ರತಿ ವರ್ಷ ನಾವು ಮಾಡ್ಕೊತ ಬರ್ತಾಯಿದ್ದೀವಿ. ಅದೇ ರೀತಿ ಈ ವರ್ಷವೂ ನಾವು ಅದ್ದೂರಿಯಾಗಿ 8ನೇ ಮುಖ್ಯ ರಸ್ತೆ 100 ಆಸ್ಪತ್ರೆ ಪಕ್ಕಿಗೆ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದೀವಿ. ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಎಲ್ಲರೂ ಇವತ್ತು ಅವರು ನಮ್ಮನ್ನೇನು ಬಿಟ್ಟು ಹೋಗಿಲ್ಲ, ಅವರು ನಮ್ಮ ಜೊತೆಗೆ ಇದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವರು ನಮ್ಮ ಪಾಲಿಗೆ ದೇವರಂತಂದ್ರೂ ನಾನು
ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಂಥ ಕಲಾವಿದ ನಿಜವಾಗಲೂ ಮುಂದೆನೂ ಸಿಗಲ್ಲ, ಹಿಂದೆನೂ ಇಲ್ಲ. ನಿಜವಾಗಲೂ ಅವರು ನಮಗೆ ಇನ್ನೊಂದು ಸಲ ಹುಟ್ಟಿ ಬರಲಿ ಅಂತಂದು ನಾನು ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಇಡೀ ಎಂ ಜಿ ನಗರ ಪರವಾಗಿ ಇವತ್ತು ಒಂದು ಅನ್ನ ಸಂತರ್ಪಣೆಯನ್ನು ನಮ್ಮ ಯುವಕರು ಹಮ್ಮಿಕೊಂಡಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಯುವಕರು ಪುನೀತ್ ರಾಜ್ಕುಮಾರ್ ಅವರು ಅನುಸರಿಸಿದ ಮಾರ್ಗ, ಅವ್ರು ಮಾಡಿದಂಥ ಸಮಾಜಮುಖಿ ಕೆಲಸಗಳನ್ನು, ಅವ್ರು ಮಾಡಿದಂಥ ದಾನ, ಅವ್ರು ಕೊಟ್ಟಂಥ ಸ್ತ್ರೀಯರಿಗೆ ಕೊಟ್ಟಂಥ ಅವಕಾಶಗಳು, ಈ ಥರ ಯಾವುದೇ ಒಬ್ಬ ರಾಜಕಾರಣಿ ಕೂಡ ಮಾಡದೇ ಇರತಕ್ಕಂಥ ಸಮಾಜಮುಖಿ ಸೇವೆಯನ್ನು ಅವರು ತುಂಬ ಅರ್ಥಪೂರ್ಣವಾಗಿ ಮಾಡೋದೇ ಅಲ್ಲದೆ ಯುಗ ಪುರುಷನ ಥರ ಬದುಕಿದ್ರು. ಯಾಕಂದರೆ ಯುಗಕ್ಕೊಬ್ಬರೇ ಅಂತ ಇಂಥವ್ರು ಹುಟ್ಟೋರು. ಪುನೀತ್ ರಾಜ್ಕುಮಾರ್ ಅಂತವರು ಯುಗಕ್ಕೊಬ್ಬರೇ ಹುಡ್ತಾರಂತೆ. ಆ ಥರ ಸಮಾಜನ ಮತ್ತೊಂದು ದೃಷ್ಟಿಕೋನದಿಂದ ಪ್ರತಿಯೊಬ್ಬರು ನೋಡಿ ಸಮಾಜದಲ್ಲಿ ಎಲ್ಲರೂ ಈ ಸಮಾಜಮುಖಿ ಕೆಲಸಗಳನ್ನು ಮಾಡೋದ್ರ ಮೂಲಕ ಎಲ್ಲರಲ್ಲೂ ಒಂದು ಜಾಗೃತಿನ ಮೂಡಿಸೋಂಥ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡ ಪುನೀತ್ರವರು ಇವತ್ತಿನ ಎಲ್ಲ ಯುವಕರಿಗೂ ಮಾದರಿಯಾಗಿದ್ದಾರೆ. ನಮ್ಮ ಯುವಕರು ಏನಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಆದರ್ಶಗಳನ್ನು ಪಾಲಿಸೋದ್ರ ಮೂಲಕ ಪ್ರತಿ ವರ್ಷವೂ ಅವರ ಹುಟ್ಟುಹಬ್ಬವನ್ನು ಆಚರಿಸೋದನ್ನು ಸಾಂಕೇತಿಕವಾಗಿ ಮಾಡೋದ್ರ ಮೂಲಕ ಅವರಿಗೆ ಗೌರವಪೂರ್ಣ ನಮನಗಳನ್ನು ಸಲ್ಲಿಸ್ಬೇಕಂತೇಳಿ ನಾನು ಎಂ ಜೆ ನಗರದ 8ನೇ ಮುಖ್ಯ ರಸ್ತೆಯ ಎಲ್ಲ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಪರವಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುತ್ಥಳಿಗೆ ಪೂಜೆ ಸಲ್ಲಿಸಿದ ಅಪ್ಪು ಮಾಲಾಧಾರಿಗಳು ಬೀದಿ ಬದಿ ವ್ಯಾಪಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಮೊಸರು, ಮಜ್ಜಿಗೆ ಪ್ಯಾಕೆಟ್ ಜೊತೆಗೆ ಅನ್ನ ಸಂತರ್ಪಣೆ ನೆರವೇರಿಸಿ ಅಭಿಮಾನಿಗಳಿಗೆ ಅಪ್ಪು ಭಾವಚಿತ್ರವಿರುವ ಟಿ ಶರ್ಟ್ಸ್ ವಿತರಿಸಿದರು. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ, ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ನೆರವೇರಿದ ಜನ್ಮದಿನಾಚರಣೆ, ತಾನ್ಯಮಿತ್ಯ ಎಂಜೆ ನಗರದಲ್ಲಿ ನೆರವೇರಿದ ಅನ್ನ ಸಂತರ್ಪಣೆ.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.